ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಯುಕ್ತ ಬ್ರಹ್ಮಾವರದಲ್ಲಿ ಬೃಹತ್ ಬಿಜೆಪಿ ರ್ಯಾಲಿ ನಡೆಯಿತು. ಈ ಸಮಯದಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಭಾಗವಹಿಸಿ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಯಾಚಿಸಿದ್ರು. ಸಭೆಯಲ್ಲಿ ಸಾವಿರಾರು ಜನರು ಭಾಗವಹಿಸುವ ಮೂಲಕ ಚುನಾವಣೆಯಲ್ಲಿ ಗೆಲುವಿನ ಪತಾಕೆ ಹಾರಿಸುವ ಉತ್ಸಾಹವನ್ನ ತೋರಿಸಿದ್ರು. ಭಾರತ್ ಮಾತಾ ಕೇ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಯಶಪಾಲ್ ಸುವರ್ಣ್ರೆ, ಹಿಂದಿನ ಶಾಸಕರಾಗಿ ಅಪಾರ ಅಭಿವೃದ್ಧಿ ಕೆಲಸವನ್ನು ಮಾಡಿರುವಂಥ ಸನ್ಮಾನ್ಯ ರಘುಪತಿ ಭಟ್ರೆ, ಮಟ್ಟ ರತ್ನಾಕರ ಹೆಗಡೆ ಅವರು, ಶಂಕರ್ ಪೂಜಾರಿ ಅವರು ಸಹಿತ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, 26ನೇ ತಾರೀಕಿನ ಚುನಾವಣೆ ಇದೊಂದು ಸಾಮಾನ್ಯ ಚುನಾವಣೆ ಅಂತ ಭಾವಿಸಬಾರದು. ತಾವೆಲ್ಲ 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ ಅಂತ ಪರಿಗಣಿಸಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಬಂಧುಗಳೇ, ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಆಗಿರುವಂತಹ ಮಹತ್ತರವಾದಂತಹ ಬದಲಾವಣೆಗಳನ್ನು ನಾವೆಲ್ಲ ಗಮನಿಸಬೇಕು. ಸಹೋದರ ಸಹೋದರಿನವರೇ, ನಮ್ಮ ತಾಯಿಯಂತರೇ, ನಿಮ್ಮೆಲ್ಲರೂ ಕೂಡ ನಮಸ್ಕಾರ ತಿಳಿಸಿ ಫಸ್ಟ್ ಸಮಯ ಕೋರುತ್ತೀವಿ. ಬೆಳಗ್ಗೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಮುಗಿಸ್ಕೊಂಡು ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಒಂದು 543 ಕ್ಷೇತ್ರದಲ್ಲಿ ಎಲ್ಲ ಕ್ಯಾಂಡಿಡೇಟು ಒಟ್ಟು ಮಾರಿ ಯಾರ ಕ್ಯಾಂಡಿಡೇಟ್ನಲ್ಲಿ ಒಳ್ಳೆಯ ಕ್ಯಾಂಡಿಡೇಟ್ನ ಒಂದು ಕಾಂಪಿಟೇಷನ್ ಫಸ್ಟ್ ಮಾಡಿದೋಮ್ನ, ಅದರಲ್ಲಿ ಫಸ್ಟು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ಬರ್ತಾರೆ. ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ಸರ್, ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ. ನನಗೂ ಒಟ್ಟು ಮಾರಿಯೇ ನಾನು ಹೇಳ್ತಾ ಇದ್ದೀನಿ, 543 ಕ್ಷೇತ್ರದಲ್ಲಿ ಅಷ್ಟು ಒಂದು ಒಳ್ಳೆಯ ವ್ಯಕ್ತಿ ಉಡುಪಿ ಚಿಕ್ಕಮಗಳೂರಲ್ಲಿ ನಮ್ಮ ND ಅಭ್ಯರ್ಥಿಯಾಗಿ ನಮ್ಮ ಕಣ್ಮುಂಚೆ ನಿಲ್ತಾ ಇದ್ದಾರೆ. 3 ಬಾರಿ ಮಿನಿಸ್ಟರ್ ಆಗಿ, MLC ಆಗಿ, ವಿರೋಧ ಪಕ್ಷ ನಾಯಕರಾಗಿ, ಇವತ್ತು ಕೂಡ ಸಾಹೇಬರು ಮೀಟ್ ಮಾಡುವಾಗ ಭಾಳ ಸಿಂಪಲ್ ವ್ಯಕ್ತಿ, ಹೈಯೆಸ್ಟ್ ಇಂಟೆಗ್ರಿಟಿ, ಝೀರೋ ಕರಪ್ಷನ್ನಲ್ಲಿ ಕರ್ನಾಟಕದಲ್ಲಿ ಒಂದು ಪೊಲಿಟಿಷಿಯನ್ ನನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ, ಪಕ್ಷದವರು ಒಂದು MLC ಆಗಿರುವ, ವಿರೋಧ ಪಕ್ಷ ನಾಯಕರಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು, ನೀವು MP ಎಲೆಕ್ಷನ್ನಲ್ಲಿ ನಿಲ್ಲಬೇಕು, ನಮ್ಮ ಪಕ್ಷ ಆದೇಶ ಮಾಡ್ತಾ ಇರ್ತಾನ, ನರೇಂದ್ರ ಮೋದಿ ಸಾಹೇಬರಿಗೂ ಬೇರೆದೋ ಕನಸಿರಬೇಕು. ಅದು ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ. ಆ ಥರ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ಡ್ ಆದ್ಮಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಮುಂಚೆ ನಿಲ್ತಾ ಇದ್ದಾರೆ. ಪ್ರೀತಿ ಮಿತ್ರ, ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ, ಇದು ಸಾಧಾರಣ ಒಂದು ಎಲೆಕ್ಷನ್ ಅಲ್ಲ, ಇದು ನಾರ್ಮಲ್ ಎಲೆಕ್ಷನ್ ಅಲ್ಲ, ದಿಸ್ ಅನ್ ಇಂಪಾರ್ಟೆಂಟ್ ಎಲೆಕ್ಷನ್. 1952 1952 ನಮ್ಮೆಲ್ಲರೂ ಗೊತ್ತು, ಕಾಂಗ್ರೆಸ್ ಅವರು ಬಂದೇ ಬರ್ತಾರೆ. ಇಂಡಿಪೆಂಡೆನ್ಸ್ ಆದ ಮೇಲೆ ಆಗಿದ್ದ ಫಸ್ಟ್ ಎಲೆಕ್ಷನ್. ಎಮರ್ಜೆನ್ಸಿ ಆದ ಮೇಲೆ ಆ ಎಲೆಕ್ಷನಲ್ಲಿ ಎಲ್ಲರೂ ಗೊತ್ತು, ಜನತಾ ಪಕ್ಷ ಬಂದೇ ಬರ್ತದೆ, ಕಾಂಗ್ರೆಸ್ ಬರಲ್ಲ. 3ನೇ ಬಾರಿ ಒಂದು ಎಲೆಕ್ಷನ್ ಇಂಡಿಯಾದ ಗೊತ್ತು, ಮೋದಿ ಅವರು ಬಂದೇ ಬರ್ತಾರೆ. 3ನೇ ಬಾರಿ ನಮಗೆ ಗೊತ್ತು, ಮೋದಿಜಿ ಅವರು 400 MP ದಾಟಿ ಬಂದೇ ಬರ್ತಾರೆ. ಈ 3 ಎಲೆಕ್ಷನ್ ಮಾತ್ರ, 52 ಇರಬಹುದು, 77 ಇರಬಹುದು, 2024 ಇರಬಹುದು. ಇದು ಜನ ನಿರೀಕ್ಷೆ ಮಾಡಿ ಮೋದಿ ಅವರು ಬರಲೇಬೇಕು, 400 MP ದಾಟಿ ಬರಲೇಬೇಕು. ಆ 400 MP ದಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡ್ ಬೇಕು, ಭಾಳ ಜನ ಕೆಲಸ ಮಾಡುವ ಸೇವಕರು ಬೇಕು. ಇದಕ್ಕೆ ಮುಂಚೆ ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡಿರುವ ಜನಕ್ಕೊಂದು ಆಪರ್ಚುನಿಟಿ ಕೊಡಬೇಕು. ಇದೆಲ್ಲ ಕೂಡ ಈ 400ನಲ್ಲಿ ಇದೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರಿಗೆ ಇಲ್ಲಿ ಯಾರು ಇಂಟ್ರೊಡಕ್ಷನೇ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಒಬ್ಬರು ಇದ್ದಾರನ್ನ ಸಾಹೇಬರಿದ್ದಾರೆ. ನಾನೊಂದು 4 ತಿಂಗಳ ಮುಂಚೆ ಸಾಹೇಬರು ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ನೋಡಿದ್ದೀನಿ. ನಾವಿಬ್ಬರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಫ್ಲೈಟ್ ಬೋರ್ಡ್ ಮಾಡಲಿಕ್ಕೆ ನಿಂತ್ಕೊಂಡಿದ್ದೀವಿ. ನಾನು ಸಾಹೇಬರಿಗೆ ಕೇಳಿದ್ದೀನಿ, ಸರ್ ಒಬ್ಬರೇ ಬಂದಿದ್ದೀರಾ, ಜೊತೆಗೆ ಯಾರು ಬಂದಿಲ್ಲ? ಅವ್ರು ಹೇಳಿದ್ರು, ಯಾವಾಗ ನಾನು ಒಬ್ಬನೇನು ಇಲ್ಲ ಸರ್, ನಿಮ್ಮ ಬ್ಯಾಗಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರೋ ಒಬ್ಬರು ಬರಬೇಕಲ್ವಾ, ನೀವು ಪ್ರೋಟೋಕಾಲ್ ಏನು ತಗೊಳ್ಳಲ್ವಾ, ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ನಾನು ಯಾವಾಗಲೂ ಪ್ರೋಟೋಕಾಲ್ ಯೂಸ್ ಮಾಡಲ್ಲ, ಇದೇ ಥರ ನಾನು ಯಾವಾಗಲೂ ಇರ್ತೀನಿ. ಅದೇ ಸಾಹೇಬರ ಸ್ಟ್ರೆಂತ್. ಕೋಟಾ ಸಾಹೇಬರ ಸ್ಟ್ರೆಂತ್ ಏನು, ಒಂದು ಸರಳ ವ್ಯಕ್ತಿಯಾಗಿ, ಒಂದು ಸಾಮಾನ್ಯ ಮನುಷ್ಯರಾಗಿ ಯಾವಾಗಲೂ ನಮಗೆ ಸೇವೆ ಮಾಡುವುದು ಮಾತ್ರ ಉದ್ದೇಶವಾಗಿರುವ ಒಂದು ಒಳ್ಳೆಯ ಮನುಷ್ಯಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ನಿಲ್ತಾ ಇದ್ದೀವಿ. ನಮ್ಮ ಜೊತೆಗೆ ಎಲ್ಲ ದೊಡ್ಡವರಿದ್ದಾರೆ. ಉಡುಪಿ ನಿಮ್ಮೆಲ್ಲ ಪ್ರೀತಿಯಲ್ಲಿ ಜನಪ್ರಿಯ MLA ಆಗಿರುವ ಯಶಪಾಲ್ ಸುವರ್ಣ ನಮ್ಮ ಜೊತೆಗಿದ್ದಾರೆ. ಒಬ್ಬ ರಘುಪತಿ ಭಟ್ ಸಾಹೇಬರು ಸಾಕಷ್ಟು ಕೆಲಸ ಮಾಡಿ ಜನಪ್ರಿಯ ಒಂದು ನಾಯಕರಾಗಿ ನಮ್ಮಲ್ಲಿರುವ ರಘುಪತಿ ಭಟ್ ಸಾಹೇಬರಿದ್ದಾರೆ. ಇದಕ್ಕೆ ಮುಂಚೆ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿದ್ದು ನಮ್ಮೆಲ್ಲ ಜನಪ್ರಿಯ ಒಂದು ಲೀಡರ್ ಆಗಿರುವ ಮಟ್ಟ ರತ್ನಾಕರ ಶೆಟ್ಟಿ ಸಾಹೇಬರಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ದೊಡ್ಡರಿದ್ದಾರೆ. ನಮ್ಮೆಲ್ಲರೂ ಕೂಡ ಗೊತ್ತು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಡೌಟ್ 1% ಕೂಡ ಯಾರಿಗಿಲ್ಲ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆದ್ಕೊಂಡು ಬರ್ತಾರೆ, ಯಾರಿಗೂ ಡೌಟ್ ಇಲ್ಲ ಸರ್. ಬಟ್ ಯಾಕೆ ಈ ಮೀಟಿಂಗ್ ಆಗಬೇಕು, ಯಾಕೆ ಬೈಕ್ ರ್ಯಾಲಿ ಮಾಡಬೇಕು? ನಾವು ಕುಂದಾಪುರದಲ್ಲಿ 5,000 ಬೈಕ್ ಇಟ್ಕೊಂಡು ಒಂದು ದೊಡ್ಡ ರ್ಯಾಲಿ, ಇಡೀ ಕರ್ನಾಟಕದಲ್ಲಿ ಈ ಥರ ಒಂದು ಬೈಕ್ ರ್ಯಾಲಿ ಯಾರು ಮಾಡಿದಾರಾ ನನಗೆ ಡೌಟ್ ಇದೆ ಸರ್. ಅಷ್ಟು ಬೈಕ್ ರ್ಯಾಲಿ ನಾವು ಮಾಡಿಕೊಂಡು ಬಂದಿದ್ದೀವಿ. ಕಾರಣ, ಸಾಹೇಬರು ಗೆಲ್ತಾರೆ, ಸಾಹೇಬರಿಗೆ ಎಲ್ಲ ಕಡೆ ಪರಿಚಯ ಇದೆ, ನಾವು ಯಾಕೆ ಈ ಥರ ಮೀಟಿಂಗ್ ಎಲ್ಲ ಮಾಡಬೇಕು?
ಅದು ಮಾತ್ರ ನಾನು ಉತ್ತರ ಕೊಡಬೇಕು, ನನಗೊಂದು ಸಣ್ಣ ಒಂದು ಆಸೆ ಇದೆ. ಒಂದು ಟೈಮ್ನಲ್ಲಿ ಏನಾಯಿತು, ಒಂದು ರಾಜಾಕು ವೈಗುಂಡ ಹೋಗ್ಬೇಕನ್ನ ಆಸೆ. ವೈಗುಂಡಕ್ಕೆ ಫೋನ್ ಮಾಡ್ತಾರೆ, ನಾನು ಮೇಲೆ ಬರ್ತೀನಿ, ವೈಗುಂಡಕ್ಕೆ ಬರಬೇಕು. ವೈಗುಂಠದಲ್ಲಿ ಕಂಡೀಷನ್ ಏನಾಗ್ತಾರೆ, ಈ ರಾಜ ಒಂದು ಮಾತು ಹೇಳುವಾಗ ಆ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಆ ಮಾತಿಗೆ ಮರ್ಯಾದೆ ಕೊಡುವಾಗ ಮಾತ್ರ ನೀವು ವೈಗುಂಠಕ್ಕೆ ಬರಬೇಕು, ಬರಬಹುದು. ನೆಕ್ಸ್ಟ್ ಡೇ ರಾಜ ಅಡ್ವೈಸರ್ ಹೇಳ್ತಾನೆ, ರಾಜ ನಾವು ಒಂದು ಟೆಸ್ಟ್ ಮಾಡೋಣ, ನಮ್ಮ ಜನರೆಲ್ಲರೂ ಕೇಳೋಣ, ಊರು ಸೆಂಟರ್ನಲ್ಲಿ ದೊಡ್ಡ ಒಂದು ಹುಂಡಿ ಹಾಕ್ಬಿಡೋಣ, ಅದರಲ್ಲಿ ಎಲ್ಲ ಬಂದು ಒಂದೊಂದು ಸೊಂಬು ಹಾಳು ಹಾಕಬೇಕು. ಎಲ್ಲ ಜನ ಹಾಳು ಹಾಕ್ಬಿಟ್ಟಿದ್ದಾರೆ, ನಿಮ್ಮ ಮಾತು ಎಲ್ಲ ಜನ ಹೇಳ್ಬಿಟ್ಟಿದ್ದಾರೆ ಅಂತ ನಾವು ವೈಗುಂಡ ಹೋಗೋಣ. ನೆಕ್ಸ್ಟ್ ಡೇ ಇದೇ ಥರ ಮಾಡ್ತಾರೆ, ದೊಡ್ಡ ಒಂದು ಹೊಂಡೆ ಮಾಡ್ತಾರೆ, ಎಲ್ಲರೂ ಬಂದು ಹಾಲು ಹಾಕ್ತಾರೆ. ರಾಜ ಹೇಳ್ತಾರೆ, ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿ ಹೋಗ್ತಾರೆ. ಸಾಯಂಕಾಲ ಬಂದು ರಾಜಾಗೆ ರಿಪೋರ್ಟಿಂಗ್ ಬರ್ತದೆ, ಸಾಹೇಬ್ರೆ ಎಲ್ಲರೂ ಬಂದಿದ್ರು, ನಿಮ್ಮ ಮಾತು ಹೇಳಿದರು, ಎಲ್ಲರೂ ಹೊಂಡೆಗೆ ಬಂದು ಹಾಕಿ ಹೋಗಿದ್ರು. ಒಮ್ಮೆ ರಾಜ ಅವರು ವೈಗುಂಠಕ್ಕೆ ಹೇಳ್ತಾರೆ, ಎಲ್ಲ ಆಯಿತು, ಎಲ್ಲ ಜನ ನನ್ನ ಮಾತು ಹೇಳಿದ್ರು, ನಾನು ಮೇಲೆ ಬರ್ತೇನೆ. ಮೇಲೆ ಇருந்து ಹೇಳ್ತಾರೆ, ಇಲ್ಲ ಒಂದ್ಸಾರಿ ನೀವು ಹೋಗಿ ನೋಡಿಕೊಂಡು ಬನ್ನಿ, ಒಳಗಡೆ ಏನಿದೆ ನೋಡಿಕೊಂಡು ಬನ್ನಿ. ರಾಜ ಹೋಗಿ ನೋಡ್ತಾರೆ, ಒಳಗಡೆ ಹಾಲಿಲ್ಲ, ನೀರಿದೆ. ಯಾಕೆಂದ್ರೆ ಒಬ್ಬೊಬ್ಬರು ಯಾವ ಥರ ಥಿಂಕ್ ಮಾಡ್ತಾರೆ, ಅವರು ಓಟ್ ಹಾಕ್ತಾರೆ, ನಾವೇನು ಹಾಕ್ಬೇಕು, ನಮಗೆ ಸಾಹೇಬ್ರು ಎರಿವೆಗೆ ಎತ್ಕೊಂಡು ಬರ್ತಾರೆ, ನಾವು ಓಟ್ ಹಾಕ್ಲೇಬೇಕಾ, ಈ ಬಿಸಿಲಲ್ಲಿ ಹೋಗಿ ನಾವು ನಿಲ್ಬೇಕಾ, ಈ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ರಿಗೆ ಓಟ್ ಹಾಕ್ಬೇಕಾ? ಅದೇ ರೀತಿಯಲ್ಲಿ ಇನ್ನೊಬ್ಬರು ಹಾಲು ಹಾಕ್ತಾರೆ, ನಾವು ಯಾಕೆ ಹಾಲು ಹಾಕ್ಬೋದು, ನಾವು ನೀರು ಹಾಕೋಣ. ಈ ನಾವು ಇಷ್ಟು ದೊಡ್ಡ ರ್ಯಾಲಿ ಮಾಡುವುದಕ್ಕೆ ಕಾರಣ ಉದ್ದೇಶ ಏನು, ನಾವೆಲ್ಲರೂ ಕೂಡ ಭಾಳ ಉತ್ಸಾಹದಲ್ಲಿ ಈ ಕೆಲಸ ಮಾಡಬೇಕು. ಭಾಳ ಉತ್ಸಾಹದಲ್ಲಿ ಇನ್ನೊಬ್ಬರು ಕೆಲಸ ಮಾಡ್ತಾರೆ, ನಾನು ಮಾಡಿದವನನ್ನು ಯಾರು ನೋಡಲ್ಲ. ಅದಕ್ಕೆ ಮಿತ್ರರೇ, ನಿಮ್ಮೆಲ್ಲರಲ್ಲಿ ಕೂಡ ನಾನು ಮಾಡುವ ದೊಡ್ಡ ವಿನಂತಿ ಏನು, ರೆಕಾರ್ಡ್ ಮಾರ್ಜಿನಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೆ ಎತ್ಕೊಂಡು ಬರಬೇಕು. ರೆಕಾರ್ಡ್ ಮಾರ್ಜಿನ್ ಒಂದು ಮನುಷ್ಯ ಇಷ್ಟು ಕೆಲಸ ಮಾಡಿ ಇಷ್ಟು ಜನಪ್ರಿಯ ನಾಯಕರಾಗಿತ್ತು, ಯಾವಾಗಲೂ ತನ್ನ ಇಡೀ ಜೀವಂತ ಪೂರ್ತಿ ಬಡವರಕ್ಕೂ ಯಾರಕ್ಕೆಲ್ಲ ಪವರ್ ಇಲ್ಲ ಅವ್ರಿಗೋಸ್ಕರ ಕೆಲಸ ಮಾಡಿ. ನಾರ್ಮಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರಚಾರಕ್ಕೆ ಬರಬಾರ್ದು, ನಾಮಿನೇಷನ್ ಮಾಡಬೇಕು. ನಾಮಿನೇಷನ್ ಆದಮೇಲೆ ಜನ ಅವ್ರಿಗೂ ಗೆಲ್ಲಿಸ್ಕೊಟ್ಟು ಆಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಅದೇ ನಾವು ಈ ಥರ ಒಂದು ಮನುಷ್ಯ 30-40 ವರ್ಷ ನಮಗೋಸ್ಕರ ಕೆಲಸ ಮಾಡಿದ ಒಂದು ಮನುಷ್ಯಕ್ಕೂ ನಾವು ರಿದನಜಿಯ ನಾವು ತೋರಿಸ್ಬೇಕನ್ನ ಈ ಬಾರಿ ರೆಕಾರ್ಡ್ ಮಾರ್ಜಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ರವ್ರಿಗೂ ನಾವೆಲ್ಲರೂ ಸೇರಿ ಅವ್ರಿಗೆ ವಿಕ್ಟ್ರಿ ಕೊಡಬೇಕು. ಅದು ಮಾತ್ರ ಅಲ್ಲ ಮಿತ್ರರೇ, ನಾವು ಭಾಳ ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು, ಭಾಳ ಇಂಪಾರ್ಟೆಂಟ್ ಎಲೆಕ್ಷನ್ ಅದು, ಭಾಳ ಇಂಪಾರ್ಟೆಂಟ್ ಎಲೆಕ್ಷನ್. ನಿನ್ನೆ ಬೆಂಗಳೂರಲ್ಲಿ ಪ್ರಚಾರ ಮಾಡುವಾಗ ಕಾಂಗ್ರೆಸ್ ಅವರು 2 ಸೊಂಬು ತಗೊಂಡು ಬಂದಿದ್ದರು. ನನಗೇನು ಅರ್ಥ ಆಗಿಲ್ಲ, ನಾನು ಲಾಸ್ಟು 3-4 ವರ್ಷ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರಾಜಕೀಯ ಕ್ಷೇತ್ರದಲ್ಲಿ. ನನ್ನ ಪಕ್ಕದಲ್ಲಿ ಅಧ್ಯಕ್ಷರಿದ್ದರು, ಬೆಂಗಳೂರು ಕ್ಷೇತ್ರ ಅಧ್ಯಕ್ಷರು. ನಾನು ಹೇಳಿದ್ದೀನಿ, ಸಾಹೇಬ್ರೆ ನಾವೆಲ್ಲರೂ ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದೀವಿ, ಯಾಕೆ ಕಾಂಗ್ರೆಸ್ ಸೊಂಬು ತಗೊಂಡು ಬಂದಿದ್ದಾರೆ ಇಲ್ಲಿ, ನನಗೆ ಅರ್ಥ ಮಾಡ್ತಲ್ಲ, ತಾವು ಅರ್ಥ ಮಾಡಿದ್ದಾರೆ. ಸೊ ಇಷ್ಟು ಸೀರಿಯಸ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅವರು ಏನು ಮಾಡ್ತಾರೆ ನೋಡಿ ಸರ್, ದೇಶ ಯಾವ ಥರ ಇರಬೇಕು, ನೆಕ್ಸ್ಟ್ 25 ವರ್ಷ ಯಾವ ದಾರಿಯಲ್ಲಿ ಹೋಗಬೇಕು, ಕರ್ನಾಟಕಕ್ಕೆ ಏನು ಮಾಡಬೇಕು, ತಮಿಳ್ನಾಡಿಗೆ ಏನು ಮಾಡಬೇಕು, ಈ ಎಲೆಕ್ಷನ್ ಅವರು ಕಾಂಗ್ರೆಸ್ ಅವರು ಸೊಂಬಿಟ್ಕೊಂಡು ಒಂದು ಪೇಪರ್ನಲ್ಲಿ ಆ್ಯಡ್ ಕೊಟ್ಬಿಟ್ಟು ನಗೆಯಾಡ್ತಾ ಇದ್ದಾರೆ. ಎಷ್ಟು ಸೀರಿಯಸ್ನೆಸ್ ಕಾಂಗ್ರೆಸ್ಗೆ ಇದೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು. ನಾವು ಮಾತಾಡೋದೆಲ್ಲ ಎಕನಾಮಿಕ್ ಗ್ರೋತು, ಆರ್ಥಿಕ ಪರಿಸ್ಥಿತಿ ಬಗ್ಗೆ, ನೆಕ್ಸ್ಟ್ 25 ವರ್ಷ ಈ ದಾರಿಯಲ್ಲಿ ಹೋಗಬೇಕು, ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಂಬರ್ 1 ದೇಶವಾಗಿ ಬರಬೇಕು. ಇದು ಪ್ರಧಾನಮಂತ್ರಿ ಅವರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಮಾತಾಡುವುದೆಲ್ಲ ಸಣ್ಣ ಮಕ್ಕಳು, LKG ಮಕ್ಕಳು, UKG ಮಕ್ಕಳು ಶಾಲೆಯಲ್ಲಿ ಏನು ಮಾತಾಡ್ತಾರೆ ಆ ಥರ ಮಾತಾಡಿಕೊಂಡು ಕಾಂಗ್ರೆಸ್ ಅವರು ಕೂತಿದ್ದಾರೆ. ಅದಕ್ಕೆ ನಾವು ಈ ಎಲೆಕ್ಷನ್ ಭಾಳ ಗಂಭೀರವಾಗಿ ನಾವು ತಗೊಳ್ಬೇಕು. ಭಾಳ ಇಂಪಾರ್ಟೆಂಟ್ ಇಶ್ಯೂ ಮೋದಿಜಿಯವರು ಮಾಡಿ ತೋರಿಸ್ತಾರೆ. ಮೋದಿಜಿಯವರು ಈಗಾಗಲೇ ಹೇಳಿದ್ದಾರೆ, ಫಸ್ಟ್ 10 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅದು ಬರೀ ಟ್ರೈಲರ್ ಮಾತ್ರ. ನೆಕ್ಸ್ಟ್ 5 ವರ್ಷದಲ್ಲಿ ನಾವು ಏನು ಮಾಡ್ತೀವಿ ಅದೇ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್, ಫಂಡಮೆಂಟಲ್ ಕೆಲಸ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ನಾವು ಮಾಡಿಯೇ ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಒಂದು ಭಾಳ ಒಂದು ತಾಕತ್ತಿನಲ್ಲಿ ಇವತ್ತು ನಾಳೆ ಕೆಲಸ ಮಾಡಬೇಕು. ನಾಡಿದ್ದು 26ನೇ ತಾರೀಕು ಭಾಳ ಬಿಸಿಲು ಬರಲಿಕ್ಕೆ ಸಾಧ್ಯತೆ ಇದೆ. ತಮಿಳುನಾಡು, ಬೇರೆ ಬೇರೆ ಕಡೆ, ರಾಜಸ್ಥಾನ್, UPದಲ್ಲಿ ಕೆಲವು ಸೀಟ್ಸು, ಬಿಹಾರ್ ಎಲ್ಲ ಕೂಡ ಫೇಸ್ 1ನಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಯಿತು. ಕಾರಣ ಹೀಟ್ ವೇವ್ ಭಾಳ ಜಾಸ್ತಿ ಇತ್ತು, ತಮಿಳುನಾಡಿನಲ್ಲಿ 42 ಡಿಗ್ರಿ ಇತ್ತು. ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತೀನಿ, ಏನೋ ಇರಲಿ ಏಪ್ರಿಲ್ 26ನೇ ತಾರೀಕು ನಾವೆಲ್ಲರೂ ಹೋಗಿ ವೋಟ್ ಮಾಡಲೇಬೇಕು ಮಿತ್ರರೇ. ಇಲ್ಲಿರುವ ತಾಯಂದಿರು ಕೂಡ ದೊಡ್ಡ ಒಂದು ನಾನು ವಿನಂತಿ ಮಾಡ್ತೀನಿ, ಬೆಳಗ್ಗೆ 7 ಗಂಟೆಗೆ ಹೋಗಿ ಫಸ್ಟ್ ವೋಟ್ ನಮ್ಮ ವೋಟ್ ಇರಲಿ, ಫಸ್ಟ್ ವೋಟ್ ಫಸ್ಟ್ ಬಟನ್ಗಿರಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗಿರಲಿ, ನರೇಂದ್ರ ಮೋದಿ ಅವ್ರಿಗಿರಲಿ, ಹೊಸ ಒಂದು ಭಾರತ ನಿರ್ಮಾಣ ಮಾಡಲಿಕ್ಕಿರಲಿ. 10 ವರ್ಷ ನಮ್ಮ ಪ್ರಧಾನಮಂತ್ರಿ ಏನು ಕೆಲಸ ಮಾಡಿದಾರೋ ಅದಕ್ಕೊಂದು ಥ್ಯಾಂಕ್ ಯು ಹೇಳಲಿಕ್ಕೆ ಆ ವೋಟ್ ಇರಲಿ. ನೆಕ್ಸ್ಟ್ 5 ಇಯರ್ಸ್ ಪ್ರಧಾನಮಂತ್ರಿ ಏನು ಕೆಲಸ ಮಾಡ್ತಾರೋ ಅದಕ್ಕೊಂದು ಬೆಂಬಲ ಕೊಡ್ಲಿಕ್ಕೆ ಆ ವೋಟ್ ಇರಲಿ. ತಾವೆಲ್ಲರೂ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಫಸ್ಟ್ ವೋಟ್ ಮಾಡಿ ಎಲ್ಲರಿಗೂ ಮೋಟಿವೇಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ವೋಟ್ ಮಾರದೆ ನಾವು ಯಾರು ಇರಬಾರದು. ಕಾರಣ ಒಂದೊಂದು ಓಟು ಕೂಡ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡುವ ಓಟು, ಒಂದೊಂದು ಓಟು ಕೂಡ ಈ ದೇಶ ನೆಕ್ಸ್ಟ್ ಕಡೆ ಹೋಗಲಿಕ್ಕೆ ಮಾಡುವ ಓಟು, ಒಂದೊಂದು ಓಟು ಕೂಡ ಒಂದು ಹೊಸ ನಿರ್ಮಾಣ ಮಾಡುವ ಓಟು.
ಇದೇ ಕಾಂಗ್ರೆಸ್ ಅವ್ರಿಗೆ ಸಿಕ್ಕುವ ಒಂದೊಂದು ಓಟು ಕೂಡ ಡಿಸ್ಟೆಬಿಲೈಸ್ ಮಾಡುವ ಓಟ್ ಅದು. ಈ ದೇಶ ಕಾಂಗ್ರೆಸ್ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಮೋದಿಜಿ ಅವರು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ, ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ನಿಮ್ಮ ವೆಲ್ತ್ ತಗೊಂಡು ಇನ್ನೊಬ್ಬರಿಗೆ ಕೊಡ್ತಾರೆ. ಆಮೇಲೆ ಅವರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಇಂಡಿ ಅಲಿಯನ್ಸ್ ನಲ್ಲಿ ತಾವು ನೋಡಿ, ಲಾಸ್ಟ್ 2 ದಿವಸ ಕೇರಳದಲ್ಲಿ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವರು ಅರೆಸ್ಟ್ ಮಾಡಬೇಕು. ಪಿಣರಾಯಿ ವಿಜಯನ್ ಅವರು ಕೇರಳದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅರೆಸ್ಟ್ ಮಾಡಬೇಕು. ರೇವಂತ್ ರೆಡ್ಡಿ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡಬೇಕು. ಸೊ ಇಂಡಿ ಅಲಿಯನ್ಸ್ ನಲ್ಲಿ ಒಂದೊಂದು ಲೀಡರ್ ಕೂಡ ನೀವು ಇವನಿಗೆ ಅರೆಸ್ಟ್ ಮಾಡಿ, ನೀವು ಇವ್ರಿಗೆ ಅರೆಸ್ಟ್ ಮಾಡಿ, ಇದೇ ಅವ್ರ ಮಾತು. ಇವರ ಕೈನಲ್ಲಿ ನಮ್ಮ ದೇಶ ಹೋಗಿತ್ತನ ಏನಾಗ್ತದೆ ನಾವು ಒಂದ್ಸರಿ ಅರ್ಥ ಮಾಡಿಕೊಳ್ಬೇಕು. ನಾವು ಜೂನ್ 4 ಎಲ್ಲರೂ ಕೂಡ ನೋಡ್ತೀವಿ, ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರಿಗೂ ವಿಕ್ಟ್ರಿ ಕೊಟ್ಟಿದ್ದ ನಾವೆಲ್ಲ ನೋಡ್ತೀವಿ. ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡೋಣ. ಬಂದಿರುವ ಎಲ್ಲ ದೊಡ್ಡವರಿಗೂ ಮಿತ್ರರಿಗೂ ಇಲ್ಲಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ತಾಯಂದರಿಗೂ ನಮಸ್ಕಾರ ತಿಳಿಸಿ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜನಮನದ ಈ ಜೀವನಾಡಿ